ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಹೆಲ್ತ್ ಟಿಪ್ಸ್ ಮತ್ತು ಪಿಂಪಲ್ ಮಾರ್ಕ್ ಆದರೆ ಯಾವ ಥರ ನಾವು ಅದನ್ನು ಕಮ್ಮಿ ಮಾಡ್ಕೊಳ್ಬೋದು ಅಂತೇಳಿ ಕೆಲವೊಂದು ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವ ಅಂತೇಳಿ. ಅಂಥೇಳಿದರೆ ಹೆಲ್ತ್ ಟಿಪ್ಸ್ ಅಂತೇಳಿದರೆ ಬಿ ಪಿ, ಶುಗರು, ಕೊಲೆಸ್ಟ್ರಾಲ್ ಅದೆಲ್ಲ ಅದು ಮೂರನ್ನು ಸಹ ನಾವು ಹೇಗೆ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ಅಂತೇಳಿ ಒಂದು ಪುಟ್ಟ ವಿಡಿಯೋ ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ, ವಿಡಿಯೋ ಫುಲ್ ನೋಡಿ. ಅಂದರೆ ಎರಡು ಸಹ ನಾನು ನಿಮಗೆ ಮಿಕ್ಸ್ ಮಾಡಿ ಹೇಳ್ತಾ ಇದ್ದೇನೆ. ಒಂದು ಹೆಲ್ತ್ ಟಿಪ್ಸ್, ಅದ್ರ ಜೊತೆಯಲ್ಲಿ ಒಂದು ಪಿಂಪಲ್ ಮಾರ್ಕ್ ಅದಕ್ಕೆ ಒಂದು ಸೊಲ್ಯೂಷನ್ ಒಂದು ಹೇಳುವ ಅಂತ, ಅಂದರೆ ಮನೆಮದ್ದು. ಹಾಗಾಗಿ ವಿಡಿಯೋ ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ, ಆದಷ್ಟು ಶೇರ್ ಮಾಡಿ, ತುಂಬ ಜನರಿಗೆ ಹೆಲ್ಪ್ ಆಗ್ಬೋದು. ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮೊದಲೇ ಹೇಳಿದೆ, ಬಿ ಪಿ, ಶುಗರ್ ಮತ್ತು ಕೊಲೆಸ್ಟ್ರಾಲ್ ಮೂರನ್ನು ಸಹ ನಾವೊಂದು ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥ ಕೆಲವೊಂದು ಹ್ಯಾಬಿಟ್ಸನ್ನು ನಾವು ಇಟ್ಕೊಂಡ್ರೆ ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಫಸ್ಟಿಗೆ ಬಂದು ನಾವು ಈ ಮೆಂತೆಕಾಳು ಉಂಟಲ್ಲ, ನಾನು ತುಂಬ ವಿಡಿಯೋದಲ್ಲಿ ಮೆಂತೆಕಾಳು ಬಗ್ಗೆ ಹೇಳಿದ್ದೇನೆ. ಮೆಂತೆಕಾಳನ್ನು ನೀವು ರಾತ್ರಿ ನೀರಲ್ಲಿ ನೆನೆಸಿಟ್ಕೊಳ್ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಎಂತ ಮಾಡಿ ಅಂತ ಹೇಳಿದರೆ, ಖಾಲಿ ಹೊಟ್ಟೆಗೆ ಇದನ್ನು ತೊಗೊಳ್ಬೇಕು. ಉಗುರು ಬೆಚ್ಚಗೆ ನೀರು ತೊಗೊಳ್ಳಿ, ಒಂದು ಗ್ಲಾಸಿನಷ್ಟು. ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ, ಹಾಗೆಯೇ ಈ ಮೆಂತೆ ನೆನೆಸಿಟ್ಟಿದ್ದು ನೀರು ಉಂಟಲ್ಲ ಅದನ್ನು ಸಹ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಕುಡಿಯುವಂಥ ನೀರು ಇರ್ತದೆ ನೋಡಿ, ಅದಕ್ಕೇ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಎರಡನ್ನು ಸಹ ನೀವು ಮಿಕ್ಸ್ ಮಾಡಿ ಅದನ್ನು ಕುಡಿತಾ ಬರಬೇಕು. ಮೆಂತೆ ಒಬ್ಬೊಬ್ಬರ ಬಾಡಿಗೆ ಆಗೋದಿಲ್ಲ ಅಂತೇಳಿದರೆ, ಅದು ಸ್ವಲ್ಪ ಕುಡಿದ ನಂತರ ಎಸಿಡಿಟಿ ಥರ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡು ನೋಡಿ, ನಿಮ್ಮ ಇದಕ್ಕೆ ಆದರೆ ಮಾತ್ರ ನೀವು ಅದನ್ನು ತೊಗೊಳ್ಳಿ. ಇಲ್ಲ ಅಂತೇಳಿದರೆ ಖಾಲಿ ಅರಿಶಿಣ ನೀರು ಸಹ ನೀವು ತೊಗೊಳ್ಬೋದು. ಮೆಂತೆ ತುಂಬ ಒಳ್ಳೆಯದು, ಎಲ್ಲದಕ್ಕೆ ಸಹ ಬೆಸ್ಟ್ ಅಂತ ಹೇಳ್ತೇನೆ ನಾನು ಮೆಂತೆ. ಅಂದರೆ ಈಗ ಒಂದು ಬ್ಯಾಕ್ ಪೇನ್ ಆಗಲಿ ಅಥವಾ ಇದು ನೋಡಿ, ಶುಗರಿಗೆ ಸಹ ಒಂದು ಒಳ್ಳೆಯ ಮೆಡಿಸಿನ್ ಇದು. ಮತ್ತು ಕೂದಲಿಗೆ ಆಗಲಿ ಸ್ಕಿನ್ನಿಗಾಗಲಿ ಎಲ್ಲದಕ್ಕೂ ಸಹ ಮೆಂತೆ ತುಂಬ ಒಳ್ಳೆಯದು. ಅದರಲ್ಲಂತೂ ಗಂಟು ನೋವಿಗೆಲ್ಲ ತುಂಬ ಒಳ್ಳೆಯದು. ಮೊದಲಿನವರು ಯಾವಾಗಲೂ ಹೇಳ್ತಾ ಇರ್ತಾರಲ್ವ, ನೋಡಿದ್ರಲ್ಲ, ಮೆಂತೆಯಿಂದ ಶುಗರನ್ನು ನಾವು ಕಂಟ್ರೋಲ್ ಇಟ್ಕೊಳ್ಬೋದು. ಅರಿಶಿನ ಪುಡಿ ಸಹ ನಮಗೆ ಈ ಕೊಲೆಸ್ಟ್ರಾಲ್ ಮತ್ತು ಬಿ ಪಿಯನ್ನು ಕಂಟ್ರೋಲ್ ಇಡಲಿಕ್ಕೆ ಒಂದು ಸಹಾಯ ಮಾಡ್ತದೆ. ಹಾಗಾಗಿ ಬೆಳಿಗ್ಗೆ ನೀವು ಖಾಲಿ ಹೊಟ್ಟೆಗೆ ಇದನ್ನು ತಗೊಳ್ತಾ ಬಂದರೆ ತುಂಬ ಒಂದು ಬೆನಿಫಿಟ್ ಸಿಗ್ತದೆ ಇದರಲ್ಲಿ. ವಾಕಿಂಗು ಹೇಳ್ತಾರಲ್ಲ ಎಲ್ಲರೂ, ಬೆಳಿಗ್ಗೆ ಇಲ್ಲ ಅಂತ ಹೇಳಿದರೆ ಸಂಜೆ ಒಂದು ಅರ್ಧ ಗಂಟೆ ಆದರೂ ನೀವು ವಾಕ್ ಮಾಡಿ ಅಂತೇಳಿ. ಒಂದು ವೇಳೆ ನಿಮಗೆ ವಾಕ್ ಮಾಡಲಿಕ್ಕೆ ಆಗಲಿಲ್ಲ ಅಂತೇಳಿದರೆ ಮನೆಯಲ್ಲಿಯೇ ನೀವು ಒಂದು ಅರ್ಧ ಗಂಟೆ ವಾಕ್ ಮಾಡ್ಬೋದು. ಸ್ವಲ್ಪ ಫಾಸ್ಟಾಗಿ ಮನೆ ಒಳಗಡೆ ನೀವು ವಾಕ್ ಮಾಡ್ಬೋದು. ಹೋಗ್ಲಿಕ್ಕೆ ಆಗೋದೇ ಇಲ್ಲ ಅಂತೇಳಿದರೆ ವಾಕ್ ಮಾಡೋದ್ರಿಂದ ನಮಗೆ ಇದು ಇನ್ಸುಲಿನ್ ಉಂಟಲ್ಲ, ಇನ್ಸುಲಿನ್ ಅದರದ್ದು ಕೆಲಸ ಸ್ವಲ್ಪ ಜಾಸ್ತಿಯಾಗಿ ಶುಗರನ್ನು ಕಂಟ್ರೋಲ್ ತರಲಿಕ್ಕೆ ಒಂದು ಸಹಾಯ ಮಾಡ್ತದೆ. ಹಾಗೆಯೇ ನಮ್ಮ ಇದು ರಕ್ತನಾಳ ಉಂಟಲ್ಲ, ನರ್ವ್ ಸಿಸ್ಟಮು, ಅದೆಲ್ಲ ಅಂದರೆ ರಿಲ್ಯಾಕ್ಸ್ ಆಗ್ತದೆ. ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಕರೆಕ್ಟಾಗಿ ಬಿ ಪಿ ಎಲ್ಲ ನಮ್ಮದು ನಾರ್ಮಲ್ ಆಗಿರ್ತದೆ. ಹಾಗಾಗಿ ಅಂತೇಳಿದರೆ ಈಗ ಕಾಲು ನೋವು, ಈಗ ನೋಡಿ ವೆರಿಕೋಸು ಅಂಥದ್ದೆಲ್ಲ ಒಂದು ಪ್ರಾಬ್ಲಮ್ ಇರುವಾಗ ಈ ಥರ ಒಂದು ನಾವು ವಾಕಿಂಗ್, ಅಥವಾ ನಿಮ್ಗೆ ವಾಕಿಂಗ್ ಆಗೋದೇ ಇಲ್ಲ ಅಂತೇಳಿದರೆ ಸ್ವಲ್ಪ ನೀವು ಮನೆಯಲ್ಲಿಯೇ ಒಂಚೂರು ಎಕ್ಸಸೈಸ್ ಎಲ್ಲ ಮಾಡ್ಕೊಳ್ಬೋದು, ಕಾಲಿದೆಲ್ಲ. ಹಾಗೆ ಮಾಡೋದ್ರಿಂದ ಸಹ ನಮಗೆ ಒಂದು ಬಿ ಪಿ ಇರಲಿ ಅಥವಾ ಕೊಲೆಸ್ಟ್ರಾಲ್ ಇರಲಿ ಅಥವಾ ಶುಗರ್ ಇರಲಿ ಎಲ್ಲ ಸಹ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಕೆಲವೊಬ್ಬರು ರೈಸ್ ಎಲ್ಲ ಊಟ ಮಾಡಬಾರ್ದು ಅಂತ ಹೇಳ್ತಾರೆ, ಅದರಲ್ಲಿ ಸಹ ವೈಟ್ ರೈಸ್ ತುಂಬ ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತು ಬಾಯ್ಲ್ಡ್ ರೈಸ್ ಸಹ ಹೇಳ್ತಾರೆ ಒಬ್ಬರು, ಶುಗರ್ ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ರಾಗಿ, ನವಣೆ ಮತ್ತು ಇದು ಜೋಳ ಅಂಥದ್ದೆಲ್ಲ ನಾವು ಉಪಯೋಗಿಸ್ಬೋದು ಮನೆಯಲ್ಲಿಯೇ. ಅಂಥೇಳಿದರೆ ಅದು ನಮ್ಮ ಬ್ಲಡ್ಡಿಗೆ ಶುಗರ್ ಇದು ಒಂದು ಇದನ್ನು ನಿಧಾನವಾಗಿ ಕೊಡ್ತದೆ. ಈಗ ಕೆಲವೊಂದು ಫುಡ್ ಏನಾಗ್ತದೆ ಅಂತ ಹೇಳಿದರೆ ಬ್ಲಡ್ಡಿಗೆ ಕೂಡಲೇ ಒಂದು ಶುಗರ್ ಜಾಸ್ತಿ ಆಗುವಂತಹ ಒಂದು ಇದಿರ್ತದೆ ಇದರಲ್ಲಿ ಹಾಗೆ ಅಲ್ಲ ಅಂತೇಳಿ. ರಾಗಿ, ಜೋಳ ಅಂಥದ್ದೆಲ್ಲ ಅದನ್ನು ನಾವು ವಾರಕ್ಕೆ ಒಂದು 3-4 ಸಲ ಆದರೂ ಅದನ್ನು ನಾವು ಫುಡ್ ಜೊತೆಲಿ ತೊಗೊಳ್ಬೇಕು. ಅದರಿಂದ ಸಹ ನಮ್ಮ ಒಂದು ಈ ಮೂರು ಸಹ ಅಂದರೆ ಕೊಲೆಸ್ಟ್ರಾಲು, ಬಿ ಪಿ ಮತ್ತು ಶುಗರ್ ಸಹ ಕಂಟ್ರೋಲಲ್ಲಿ ಇಡ್ಬೋದು. ಇದನ್ನೆಲ್ಲ ತಗೊಳ್ಳೋದ್ರಿಂದ ಸ್ವಲ್ಪ ಸುಸ್ತು ಸಹ ಕಮ್ಮಿ ಆಗ್ತದೆ. ಮನುಷ್ಯನಿಗೆ ಸುಸ್ತು ಕಮ್ಮಿ ಆದಾಗಲೇ ಅಲ್ವಾ ಸ್ವಲ್ಪ ಆ್ಯಕ್ಟಿವ್ ಆಗಿರ್ಲಿಕ್ಕೆ ಆಗ್ತದೆ. ಹಾಗಾಗಿ ಇದನ್ನು ಸ್ವಲ್ಪ ನಾವು ಯೂಸ್ ಮಾಡ್ತಾ ಬರೋದು ತುಂಬ ಒಳ್ಳೆಯದು. ಮತ್ತು ಚೆಂದ ನೀರು ಕುಡಿಬೇಕು ಚೆನ್ನಾಗಿ. ಅಂತೇಳಿದರೆ ಒಂದು 3 ಲೀಟರ್ ಆಗೋಷ್ಟಾದರೂ ನಾವು ನೀರು ಕುಡಿಲೇಬೇಕು. ಅದಕ್ಕೆ ಸ್ವಲ್ಪ ಜಾಸ್ತಿ ಕುಡಿಬೇಕಂತ ಹೇಳ್ತಾರೆ. ಒಬ್ಬೊಬ್ಬರು ತುಂಬ ಅಂತೇಳಿದರೆ 1 ಲೀಟರ್ ಸಹ ನೀರು ಕುಡಿಯೋದಿಲ್ಲ. ಹಾಗೆ ಅವರು ಸ್ವಲ್ಪ ನೀರನ್ನು ಜಾಸ್ತಿ ಕುಡಿಬೇಕು. ನಮ್ಮ ಬಾಡಿಲಿ ನೀರಿನಾಂಶ ಕಡಿಮೆ ಆದಾಗ ಸಹ
ಈ ಬ್ಲಡ್ ಉಂಟಲ್ಲ ಸ್ವಲ್ಪ ದಪ್ಪ ಆಗ್ತದೆ ಅಂತ ಹೇಳ್ತಾರೆ ಡಾಕ್ಟ್ರನವರು. ಹಾಗಾಗಿ ನೀರನ್ನು ಆದಷ್ಟು ಕುಡೀರಿ ಅಂತೇಳಿ ಸಹ ಡಾಕ್ಟ್ರು ಸಜೆಷನ್ ಮಾಡ್ತಾರೆ. ಇದರಿಂದ ನಮ್ಮ ಹಾರ್ಟಿಗೆ ಈ ಬ್ಲಡ್ ಉಂಟಲ್ಲ ಪಂಪ್ ಮಾಡುವಂಥ ಒಂದು ಇದು ಉಂಟಲ್ಲ ಕರೆಕ್ಟಾಗಿ ಆಗ್ತದೆ. ನಾವು ನೀರು ಕಮ್ಮಿ ಕುಡಿದಾಗ ನಮ್ಮ ಹಾರ್ಟ್ ಪಂಪ್ ಮಾಡೋದಿಲ್ಲ, ಅದು ಅದಕ್ಕೆ ಸ್ವಲ್ಪ ಕಷ್ಟ ಸಹ ಆಗ್ತದಲ್ವಾ. ಹಾಗಾಗಿ ಕಷ್ಟ ಆದಾಗ ಅದು BP ಜಾಸ್ತಿ ಆಗ್ತದೆ. ಹಾಗಾಗಿ ನಾವು ನೀರನ್ನು ಸ್ವಲ್ಪ ಜಾಸ್ತಿ ಕುಡಿಬೇಕಾಗ್ತದೆ. ಅಂತೇಳಿದರೆ ಜಾಸ್ತಿ ಅಂತೇಳಿದರೆ ಒಂದು 6-7 ಲೀಟ್ರ್ ಹಾಗೆಲ್ಲ ಕುಡಿಬಾರ್ದು. ಅದು ಸಹ ನೀರು ಅಂತೇಳಿದರೆ ನಾವು ಕುಡ್ದಾದ್ಮೇಲೆ ನಮ್ಮ ಕಿಡ್ನಿ ಉಂಟಲ್ಲ ಅದರ ಕೆಪಾಸಿಟಿ ನೋಡಬೇಕಾಗ್ತದಲ್ವ. ಹಾಗಾಗಿ ಒಂದು 3 ಲೀಟ್ರ್ ನೀರಾದರೂ ನಾವು ಕುಡಿಬೇಕು. ಅಂತ ಹೇಳಿದರೆ ಇದು ಆಯಿಲ್ ಉಂಟಲ್ಲ, ನಾವು ಊಟಕ್ಕೆ ಅಂತೇಳಿದರೆ ಅಡುಗೆಗೆಲ್ಲ ಬಳಸುವಂಥ ಆಯಿಲ್ ಸಹ ಒಂದು ಒಳ್ಳೆಯ ಆಯಿಲನ್ನು ನಾವು ಯೂಸ್ ಮಾಡಬೇಕಾಗ್ತದೆ. ರಿಫೈನ್ಡ್ ಆಯಿಲ್ಗಳನ್ನೆಲ್ಲ ಜಾಸ್ತಿ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ. ಮತ್ತು ಎಣ್ಣೆ ಪದಾರ್ಥಗಳನ್ನು ಸಹ ಜಾಸ್ತಿ ತಿನ್ನಬೇಡಿ ಅಂತ ಹೇಳ್ತಾರೆ ಡಾಕ್ಟ್ರನವರು. ಅಂತೇಳಿದರೆ ಕೆಲವೊಂದು ಎಣ್ಣೆಯಲ್ಲಿ ಅಂತೇಳಿದರೆ ನಮ್ಮ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗ್ತದೆ ಆ ಎಣ್ಣೆಯೆಲ್ಲ ಯೂಸ್ ಮಾಡಿದರೆ. ಹಾಗಾಗಿ ನಿಮ್ಮ ಊರಲ್ಲಿ ನಿಮ್ಮ ಮನೆ ಹತ್ತಿರ ಏನಾದರೂ ಗಾಣದ ಎಣ್ಣೆಲ್ಲ ಸಿಕ್ಕಿದರೆ ಅದನ್ನು ಯೂಸ್ ಮಾಡಿ. ಜಾಸ್ತಿ ಎಣ್ಣೆಯಲ್ಲಿ ಕರ್ದದ್ದು ಪದಾರ್ಥಗಳನ್ನು ಜಾಸ್ತಿ ಉಪಯೋಗಿಸ್ಲಿಕ್ಕೆ ಹೋಗಬೇಡಿ. ದಿನಕ್ಕೆ ಒಂದು 4 ಬಾದಾಮಿ, 2 ವಾಲ್ನಟ್ ಅಂಥದ್ದೆಲ್ಲ ಯೂಸ್ ಮಾಡೋದ್ರಿಂದ ಸಹ ನಮ್ಮ ಹಾರ್ಟಿಗೆ ತುಂಬ ಒಳ್ಳೆಯದು. ಹಾಗಾಗಿ ನೀವು ಇದನ್ನೆಲ್ಲ ಒಂದು ನಿಮ್ಮ ಲೈಫಲ್ಲಿ, ನಿಮ್ಮ ಡೈಲಿ ಲೈಫಲ್ಲಿ ಇದನ್ನೆಲ್ಲ ಒಂದು ನೀವು ರೂಢಿಸ್ಕೊಂಡ್ರೆ ಈ 3 ಸಹ ನೀವು ದೂರ ಇಡ್ಬೋದು. ಮತ್ತು ಕೆಲವೊಂದು ನಮ್ಮ ಸ್ಟ್ರೆಸ್ಸಲ್ಲಿ ಸಹ BP ಜಾಸ್ತಿ ಆಗ್ತದೆ, ಶುಗರ್ ಜಾಸ್ತಿ ಆಗ್ತದೆ. ಆದಷ್ಟು ಈ ಸ್ಟ್ರೆಸ್ ಅನ್ನೋ ಒಂದು ಪದ ಉಂಟಲ್ಲ ಅದನ್ನು ಸ್ವಲ್ಪ ದೂರನೇ ಇಡಬೇಕಾಗ್ತದೆ. ಅಂಥ ಜನರಿಂದ ಸಹ ನಾವು ದೂರ ಇರಬೇಕಾಗ್ತದೆ. ಅಂಥವರಿಂದ ನಾವು ಸ್ಟ್ರೆಸ್ ತಗೊಂಡು, ನಾವು ಟೆನ್ಷನ್ ತಗೊಂಡು ನಮ್ಮ BP, ನಮ್ಮ ಹೆಲ್ತ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಅವರಿಂದ ನಾವು ಸ್ವಲ್ಪ ದೂರ ಇದ್ದು ನಾವು ನೆಮ್ಮದಿಯಾಗಿ ಜೀವನವನ್ನು ನಡೆಸ್ಕೊಳ್ಬೋದು. ಏನು ಹೇಳ್ತೀರಾ ಫ್ರೆಂಡ್ಸ್ ನೀವು, ಅಲ್ವಾ? ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಬಂದು ಪಿಂಪಲ್ ಮಾರ್ಕ್. ಈಗ ಪಿಂಪಲ್ ಯಂಗ್ ಏಜಿನವರಿಗೆಲ್ಲ ಪಿಂಪಲ್ ಆಗೋದು ಸಹಜ. ಈ ಪಿಂಪಲ್ ಆದರೆ ಪಿಂಪಲ್ ಮಾರ್ಕ್ ಆಗದಿದ್ದ ಹಾಗೆ ಏನು ಮಾಡೋದು ಅಂತೇಳಿ ಅದಕ್ಕೆ ಕೆಲವೊಂದು ಈಸಿ ಆದಂಥ ಒಂದು ಮೆಥಡನ್ನು ನಾನು ಹೇಳ್ತೇನೆ. ಅದನ್ನು ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಆಗ ನಿಮಗೆ ಮುಖದಲ್ಲಿ ಪಿಂಪಲ್ ಮಾರ್ಕ್ ಅಂತೂ ಬೀಳೋದೇ ಇಲ್ಲ. ಮುಖದ ಮೇಲೆ ಮೊಡವೆಗಳಿದ್ದಾಗ ಗಟ್ಟಿಯಾಗಿ ಅದರ ಅಂತೇಳಿದರೆ ಈಗ ಆ ಪಿಂಪಲ್ ಆದಲ್ಲಿ ಅದನ್ನು ನೋಡ್ಕೊಂಡ ತಕ್ಷಣ ನೀವು ಏನಾದರೂ ಒಂದು ಸೋಪ್ ಆಗಲಿ ಅಥವಾ ಫೇಸ್ ವಾಶ್ ಆಗಲಿ ಹಾಕಿ ಜೋರಾಗಿ ರಬ್ ಮಾಡಬಾರ್ದು. ಅದಕ್ಕೆ ರಬ್ ಮಾಡಿದಾಗೆ ಅದು ಸ್ವಲ್ಪ ದೊಡ್ಡದಾಗ್ತಾ ಬರ್ತದೆ ಪಿಂಪಲ್. ಅದು ದೊಡ್ಡದಾಗೋದಲ್ದೇ ನಿಮ್ಮ ಇಡೀ ಮುಖಕ್ಕೇ ಸ್ಪ್ರೆಡ್ ಆಗುವ ಹಾಗೆ ಆಗ್ತದೆ. ಹಾಗಾಗಿ ಎಂಥದೇ ನೀವು ಹಾಕಿದರೂ ಸಹ, ಈ ಸೋಪ್ ಅಂತಲ್ಲ, ನೀವು ಅದಕ್ಕೆ ಪಿಂಪಲಿಗೆ ಅಂತೇಳಿ ಒಂದು ಏನಾದರೂ ಮನೆಮದ್ದನ್ನು ಹಚ್ಚಿದರೂ ಸಹ ಜೋರಾಗಿ ಅದು ಸ್ಕ್ರಬ್ ಮಾಡಲಿಕ್ಕಂತೂ ನೀವು ಹೋಗಲೇಬೇಡಿ. ಹಾಗೆ ಮಾಡಿದರೆ ಇಡೀ ಮುಖಕ್ಕೆ ಅದು ಸ್ಪ್ರೆಡ್ ಆಗ್ತದೆ. ಒಂದು ನೆನ್ಪಿಟ್ಕೊಳ್ಳಿ. ಎಲ್ಲರ ಮನೇಲಿ ಸಹ ಫ್ರಿಡ್ಜ್ ಇರ್ತದಲ್ವ. ಫ್ರಿಡ್ಜ್ ಇದ್ದರೆ ಐಸ್ ಕ್ಯೂಬ್ಸ್ ಅಂತೂ ಇದ್ದೇ ಇರ್ತದೆ. ಈಗ ಮಡುವೆ ಆಗಿ ನಿಮಗೆ ನೋವು, ಉರಿ ಆ ಥರ ಎಲ್ಲ ಆಗ್ತಾಯಿದ್ರೆ ಒಂದು ಸಣ್ಣ ಐಸ್ ಕ್ಯೂಬ್ಸ್ ತೊಗೊಂಡು ಒಂದು ಕ್ಲೀನ್ ಆಗಿರುವಂಥ ಬಟ್ಟೆ ತೊಗೊಳ್ಳಿ, ಕಾಟನ್ ಬಟ್ಟೆ. ಅದರಲ್ಲಿ ಐಸ್ ಕ್ಯೂಬ್ಸನ್ನು ಹಾಕಿ ನೀವು ಆ ಪಿಂಪಲ್ ಎಲ್ಲಿ ಆಗಿದೆ ನೋಡಿ ಅಲ್ಲಿ ನೀವು ಅದಕ್ಕೆ ಐಸ್ ತುಂಡು ಹಾಕಿರುವಂಥ ಬಟ್ಟೆ ಇರ್ತದೆ ನೋಡಿ, ಅಲ್ಲಿ ಸ್ವಲ್ಪ ನೀವು ಈ ಥರ ಒಂದು ಚೂರು ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ. ಜಾಸ್ತಿ ಹೊತ್ತು ಸಹ ಇಟ್ಕೊಳ್ಬೇಡಿ, 1 ನಿಮಿಷ ಸಹ ಬೇಡ, ಒಂದು ಸ್ವಲ್ಪ ಹೊತ್ತು, 1 ನಿಮಿಷಕ್ಕೆ ಸ್ವಲ್ಪ ಕಡಿಮೆನೇ ನೀವು ಅದರ ಮೇಲೆ ಇಟ್ಕೊಂಡು ಸ್ವಲ್ಪ ಹೊತ್ತು ಇದು ಮಾಡಿ ಹೀಗೆ 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 ಮಾಡಿ ಎಲ್ಲಿ ನಿಮಗೆ ಪಿಂಪಲ್ ಆಗಿದೆ ಅಲ್ಲಿ ಮಾತ್ರ. ಹೀಗೆ ಮಾಡೋದ್ರಿಂದ ಪಿಂಪಲ್ಲು ಒಡೆದು ಹೋಗಿ ಅದಿದಾದರೂ ಸಹ ನಿಮಗೆ ಅಲ್ಲಿ ಮಾರ್ಕ್ ಇರುವುದಿಲ್ಲ. ಸ್ವಲ್ಪ ಸಹ ಕಪ್ಪು ಕಲೆ ಇರ್ತದೆ ನೋಡಿ, ಅದು ಇರುವುದಿಲ್ಲ. ಹಾಗಾಗಿ ನೀವು ಇದನ್ನು ಸಹ ನೀವು ಮಾಡ್ಕೊಳ್ಬೋದು. ಐಸ್ ಕ್ಯೂಬ್ಸನ್ನು ಇಟ್ಕೊಳ್ಳೋದು ಸಹ ನೀವು ಮಾಡ್ಕೊಳ್ಬೋದು. ತುಂಬ ಈಸಿ ನೋಡಿ, ಮನೆಯಲ್ಲಿ ಇದ್ದೇ ಇರ್ತದೆ ಐಸ್ ಕ್ಯೂಬ್ಸು, ಇಲ್ಲ ಅಂತೇನಿಲ್ಲ. ಆಮೇಲೆ ಅಲೋವೆರಾ ಜೆಲ್, ನಿಮ್ಮ ಮನೆಯಲ್ಲಿ ಫ್ರೆಶ್ ಆಗಿ ಏನಾದರೂ ಗಿಡ ಇದ್ದು ಅದರ ಅಲೋವೆರಾ ಜೆಲ್ ತೆಗೆದು ಅದಕ್ಕೆ ಸ್ವಲ್ಪ ನೀವು ಅರಿಶಿಣವನ್ನು, ಕಸ್ತೂರಿ ಅರಿಶಿಣವನ್ನು ತಗೊಳ್ಳಿ. ಅದನ್ನು ಅದರಲ್ಲಿ ಮಿಕ್ಸ್ ಮಾಡಿ ನೀವು ಎಲ್ಲಿ ನಿಮಗೆ ಪಿಂಪಲ್ ಇದು ಮಾರ್ಕ್ ಎಲ್ಲ ಬಿದ್ದಿದೆ ನೋಡಿ ಅಲ್ಲೆಲ್ಲ ನೀವು ಹಚ್ಕೊಳ್ಬೋದು. ಹಾಗೆ ಮಾಡ್ತಾ ಬರೋದ್ರಿಂದ ಸಹ ಕಪ್ಪು ಕಲೆ ಕಮ್ಮಿ ಆಗ್ತಾ ಹೋಗ್ತದೆ. ಅಂತೇಳಿದರೆ ನಿಮಗೆ ಪಿಂಪಲ್ ಆದಾಗಲೇ ಹಚ್ಚಬೇಡಿ. ಅಂದರೆ ಪಿಂಪಲ್ ಸ್ವಲ್ಪ ಒಣಗ್ತಾ ಬರ್ತದೆ ನೋಡಿ, ಆ ಟೈಮಲ್ಲಿ ಇದನ್ನು ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿ. ಅಲೋವೆರಾ ಜೆಲ್ ಈಗ ನಿಮ್ಮ ಮನೇಲಿ ಇಲ್ಲ ಅಂತೇಳಿದರೆ ನಾನು ಯಾವಾಗಲೂ ಹಚ್ತೇನೆ. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಅಲೋವೆರಾ ಜೆಲ್ ನಾನು ಯಾವುದು ಹಚ್ಚೋದು ಅಂತೇಳಿ. ಅದನ್ನೇ ನೀವು ಯೂಸ್ ಮಾಡ್ಕೊಳ್ಬೋದು. ಅದಕ್ಕೆ ಸ್ವಲ್ಪ ನೀವು ಅರಿಶಿಣ ಬೇಕಾದರೆ ಮಿಕ್ಸ್ ಮಾಡ್ಬೋದು, ಇಲ್ಲ ಖಾಲಿ ಅಲೋವೆರಾ ಜೆಲ್ಲನ್ನು ಹಚ್ಬೋದು. ಅಂತೇಳಿದರೆ ಅದರಿಂದ ಉರಿ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ. ಹಾಗೆಯೇ ಕಪ್ಪು ಕಲೆ ಬರೋದು ಸಹ ಕಮ್ಮಿ ಆಗ್ತದೆ. ಖಂಡಿತ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಈಗ ಡ್ರೈ ಸ್ಕಿನ್ ಅಂತೇಳಿದರೆ ಈಗ ಇದು ಸ್ಕಿನ್ ನಮ್ಮ ಮುಖದ್ದು ಸ್ಕಿನ್ ಉಂಟಲ್ಲ
ಇದು ಜಾಸ್ತಿಯಾಗಿ ಡ್ರೈ ಆಗ್ತಾ ಆಗ್ತಾ ಅದು ಸ್ವಲ್ಪ ಆಯಿಲು ಬರಲಿಕ್ಕೆ ಅಂದರೆ ಎಣ್ಣೆ ಉಂಟಲ್ಲ ಅದು ಉತ್ಪತ್ತಿ ಆಗಲಿಕ್ಕೆ ಒಂದು ಇದಾಗ್ತದೆ. ಹಾಗಾಗಿ ನೀವು ಲೈಟ್ ವೆಯ್ಟ್ ಆಗಿರುವಂಥ ಒಂದು ಮಾಯಿಶ್ಚರೈಸರ್ ಅಂತೇಳಿದರೆ ಇದು ಇರಬಾರ್ದು, ಅದರಲ್ಲಿ ಜಿಡ್ಡಿನ ಅಂಶ ಇರಬಾರ್ದು ಆ ಮಾಯಿಶ್ಚರೈಸರಲ್ಲಿ. ಅದನ್ನು ನೀವು ಡೈಲಿ ನೀವು ಯೂಸ್ ಮಾಡ್ಬೋದು. ಯಾರಾದರೂ ನೀವು ಇದು ವಿಟಮಿನ್ ಸಿ ಸಿರಮ್ ಅಂಥದ್ದೆಲ್ಲ ನೀವು ಹಚ್ಕೊಳ್ಳೋದಿದ್ದರೆ ಅದನ್ನು ಸಹ ನೀವು ಹಚ್ಬೋದು. ಅದರ ಮೇಲೆ ಸನ್ಸ್ಕ್ರೀನ್ ಸಹ ಹಚ್ಬೋದು. ಹೀಗೆ ಮಾಡೋದ್ರಿಂದ ಇದು ಕಲೆ ಇದು ಬೀಳೋಕ್ಕಿಂತ ಮೊದಲೇ ಅದು ಕಮ್ಮಿ ಆಗ್ತಾ ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಕಲೆ ಬರುವುದೇ ಇಲ್ಲ. ಹೀಗೆ ಮಾಡೋದ್ರಿಂದ ನೀವು ಅದನ್ನು ಯೂಸ್ ಮಾಡೋದಿದ್ದರೆ, ಇಲ್ಲ ಅಂತೇಳಿ ತೊಂದರೆ ಇಲ್ಲ. ಈಗ ನಾನು ಇದು ಮನೆ ಮದ್ದನ್ನು ಹೇಳಿದ್ದೀನಲ್ಲ, ಅದನ್ನೇ ನೀವು ಮಾಡ್ಕೊಳ್ಬೋದು. ಇನ್ನೊಂದು ಹೇಳಿದ್ರೆ ಇದೊಂದು ನೆನ್ಪಿಟ್ಕೊಳ್ಳಿ, ನೀವು ಮಕ್ಕಳಿಗೆ ಅದು ಅಭ್ಯಾಸ ಇರ್ತದೆ. ಈಗ ಮೊಡವೆ ಆದ ತಕ್ಷಣ ಅದನ್ನು ಚೂಟ್ಕೊಳ್ಳೋದು, ಹೀಗೆ ಮಾಡಿ ಚೂಟ್ಕೊಳ್ತಾರಲ್ಲ, ಅದನ್ನು ಖಂಡಿತವಾಗ್ಲೂ ಮಾಡಬೇಡಿ, ಅದು ತಪ್ಪು. ಸ್ವಲ್ಪ ಉಗುರಿದು ಏನಾದರೂ ಅದಕ್ಕೆ ತಾಗಿತಂತೇಳಿದರೆ ತುಂಬ ಒಂದು ದೊಡ್ಡದಾಗಿ ಅದು ಅಸಹ್ಯ ಆಗ್ತದೆ. ಮತ್ತು ಹಾಗೆ ಮಾಡೋದ್ರಿಂದ ಅದು ಗುಣ ಆಗೋದಲ್ದೇ ಅದು ಕಪ್ಪು ಕಲೆ ಉಂಟಲ್ಲ ತುಂಬ ದೊಡ್ಡದಾಗಿ ಅಸಹ್ಯವಾಗಿ ಕಾಣ್ತದೆ. ಹಾಗೆ ಯಾವತ್ತೂ ನೀವು ಉಗುರಲ್ಲಿ ಚೂಟ್ಕೊಳ್ಳಿಕ್ಕೆ ಅಂತೂ ಹೋಗಲೇಬೇಡಿ ಈ ಪಿಂಪಲ್ ಎಲ್ಲ ಆದಾಗ. ಮತ್ತು ಹೊರಗಡೆ ಹೋಗುವಾಗ ಈ ಪಿಂಪಲ್ ಆದಾಗ ನೋಡಿ, ಹೊರಗಡೆ ಹೋಗ್ತಿರಲ್ಲ, ಹೊರಗಡೆ ಹೋದಾಗ ಈ ನಮ್ಮ ಸೂರ್ಯನ ಬೆಳಕು ಜಾಸ್ತಿ ಬಿದ್ದಾಗ ಅದು ಕಪ್ಪು ಕಲೆ ಜಾಸ್ತಿ ಆಗ್ತದೆ. ಹಾಗಾಗಿ ನೆನಪಿಂದ ನೀವು ಹೊರಗಡೆ ಹೋಗುವಾಗ ನೋಡಿ ಸನ್ಸ್ಕ್ರೀನನ್ನು ಹಚ್ಕೊಳ್ಳಿ. ಸನ್ಸ್ಕ್ರೀನ್ ಅಂತೂ ನಾನು ಹೇಳಿದ್ದು ನಿಮಗೆ, ಅದರಲ್ಲಿ ಜಿಡ್ಡಿನ ಅಂಶ ಇರಬಾರ್ದು, ಅಂಥದ್ದು ಸನ್ಸ್ಕ್ರೀನನ್ನು ನೀವು ತೊಗೊಂಡು ಹಚ್ಕೊಳ್ಬೇಕಾಗ್ತದೆ. ಇನ್ನೊಂದು ಬಂದು ಇದು ಸಹ ಎಲ್ಲರ ಮನೆಯಲ್ಲಿ ಇರುವಂಥದ್ದೇ ಜೇನುತುಪ್ಪ. ಈಗ ಮೊಡವೆ ಒಡೆದು ಹೋಗ್ತದಲ್ಲ, ಒಡೆದು ಹೋದ ತಕ್ಷಣ ನೀವು ಆ ಜಾಗಕ್ಕೆ ಜೇನುತುಪ್ಪವನ್ನು ಹಚ್ಕೊಳ್ಳಿ. ಹಚ್ಚಿ ಒಂದು 15 ನಿಮಿಷ ಬಿಟ್ಟು ಅದರ ನಂತರ ನೀವು ತೊಳ್ಕೊಳ್ಳಿ. ಹೀಗೆ ಮಾಡ್ತಾ ಬರೋದರಿಂದ ಸಹ ಬೇಗ ಗುಣ ಆಗ್ತದೆ. ಪಿಂಪಲ್ ಒಡೆದೋಗಿದ್ದು ಜಾಗ ಇರ್ತದಲ್ಲ, ಅದು ಬೇಗ ಗುಣ ಆಗ್ತದೆ ಜೇನುತುಪ್ಪ ಹಚ್ಚೋದ್ರಿಂದ. ಎಷ್ಟು ನೋಡಿದ್ರಲ್ಲ, ಎಷ್ಟು ಸಿಂಪಲ್ ಆದಂಥ ಒಂದು ಮನೆ ಮದ್ದನ್ನು ನಾನು ತಿಳಿಸ್ಕೊಟ್ಟೆ ನಿಮಗೆ. ಇದನ್ನೆಲ್ಲ ಉಪಯೋಗಿಸ್ಕೊಂಡು ನೀವು ಆದಷ್ಟು ನಿಮ್ಮ ಸ್ಕಿನ್ನನ್ನು ಚೆನ್ನಾಗಿ ಇಟ್ಕೊಳ್ಳಿ. ಮತ್ತು ನೆನಪಲ್ಲಿ ಇಟ್ಕೊಳ್ಳಿ, ಬಿಸಿಲಲ್ಲಿ ಹೋಗುವಾಗ ಸ್ವಲ್ಪ ಜಾಗ್ರತೆ ಮಾಡಿ. ಪಿಂಪಲ್ ಆದಾಗ ನೆನಪಿಂದ ಮತ್ತು ಉಗುರಲ್ಲಿ ಚೂಟೋದನ್ನು ಮಾಡಲಿಕ್ಕೆ ಹೋಗಬೇಡಿ, ಇದಂತೂ ನೆನಪಿಟ್ಕೊಳ್ಳಿ. ಹಾಗೆಯೇ ಫಸ್ಟಿಗೆ ಹೇಳಿದೆ ನಾನು, ಹೆಲ್ತ್ ಟಿಪ್ಸ್ ಸಹ ನಿಮ್ಮ ಜೊತೆಲಿ ಶೇರ್ ಮಾಡಿಕೊಂಡೆ. ಒಂದು BP, ಶುಗರ್, ಕೊಲೆಸ್ಟ್ರಾಲಿಗೆ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನು ನಾವು ಯಾವ ಥರ ಯೂಸ್ ಮಾಡ್ಕೊಳ್ಬೋದು ಮತ್ತು ಹೇಗೆ ನಾವು ಅದನ್ನು ಕಂಟ್ರೋಲ್ ಇಟ್ಕೊಳ್ಬೋದು ಅಂತೇಳಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.